ಈಗ ನಾನು ನಿಫ್ಟಿಯಲ್ಲಿ ಒಂದು ರಿವರ್ಸ್ ತಗೊಳುತ್ತೆ ಅಂತ ಒಂದು ಎಂಟ್ರಿ ತಗೊಂಡಿದ್ದೀನಿ. ನನ್ನ ಬೈ ಪ್ರೈಸ್ ಬಂದು 22,300 ಪ್ರೈಸ್ ಬಂದು ನಾನು 102ಗೆ ಬೈ ಮಾಡಿದ್ದೀನಿ. ಜಸ್ಟ್ ನಾನು ಇಲ್ಲಿ 100 ಕ್ವಾಂಟಿಟಿನ ತಗೊಂತಾ ಇದ್ದೀನಿ. ಇಲ್ಲಿ ನಾನ್ ಟ್ರೇಡ್ ತಗೊಂಡಿರೋ ನನ್ನ ಲಾಜಿಕ್ ಇಷ್ಟೇನೆ. ಸೊ ಇದು ನನ್ನ ಇಂಡಿಕೇಟರ್ ಒಂದು ಇಂಪಾರ್ಟೆಂಟ್ ಝೋನ್. ಸೊ ಮಾರ್ನಿಂಗ್ ಕೂಡ ನಾನು ಇದನ್ನ ಬ್ರೇಕ್ಔಟ್ ಆದ್ಮೇಲೆ ತಗೊಂಡಿದ್ದೆ. ಇಲ್ಲಿವರೆಗೂ ಒಂದು ಟಾರ್ಗೆಟ್ ಹೇಳಿದೆ, ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಅದೇ ತರ ಈಗ ಮತ್ತೆ ಅದೇ ಝೋನ್ಗೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂತು. ಸೊ ನಾನು ಇಲ್ಲಿಂದ ಮತ್ತೆ ತಿರ್ಗಾ ಇಲ್ಲಿವರೆಗೂ ನನ್ನ ಟಾರ್ಗೆಟ್ ತಗೊಂಡಿದ್ದೀನಿ. ಸೊ ಇದು ನನ್ನ ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಇದ್ರ ಕೆಳಗಡೆ ಏನಾದ್ರು ಮೂಮೆಂಟಮ್ ಅಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡ್ತು ಅಂದ್ರೆ ನಾನು ನನ್ನ ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತೀನಿ. ಯಾಕಂದ್ರೆ ನಾನು ಮೊದಲೇ ನನ್ನ ವೇವ್ ಕೌಂಟ್ ಕೂಡ ನಾನು ಮಾಡಿರ್ತೀನಿ. ಸೊ ಇವತ್ತು ಏನಾಗಬಹುದು, ಅಪ್ ಹೋಗಬಹುದು, ಡೌನ್ ಹೋಗಬಹುದು ಅಂತ ನನ್ನ ಒಂದು ವೇವ್ ಕೌಂಟ್ ಪ್ರಕಾರ ನಾನು ಆಲ್ರೆಡಿ ಅನಲೈಸ್ ಮಾಡಿರ್ತೀನಿ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ನನಗೆ ಯಾವ ತರ ಮೂವ್ ಕೊಡ್ತು ಅವಾಗ ನನ್ನ ಈ ಇಂಡಿಕೇಟರ್ ನಾನು ಯೂಸ್ ಮಾಡಿ ನಾನು ನನ್ನ ಪೊಸಿಷನ್ ತಗೊಂತೀನಿ. ಸೊ ಲೆಟ್ಸ್ ಸಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡುವ. ಈಗ ನೀವು ಇಲ್ಲಿ ನೋಡಬಹುದು ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಇಲ್ಲಿ ನಾನು 145ಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಅಪ್ರಾಕ್ಸಿಮೇಟ್ 38 ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದ್ವಿ. ಹಾಗೆ ನಾನು ಇಲ್ಲಿ ಮೇನ್ ಆಗಿ ಹೇಳೋದೇನೆಂದ್ರೆ ನೀವು ಒಂದು ಪ್ರಾಪರ್ ಚಾರ್ಟ್ ಸೆಟಪ್ ಹಾಗೆ ಒಂದು ಪ್ರಾಪರ್ ನಾಲೆಜ್ ಇದ್ರೆ ನೀವು 100% ಆಪ್ಷನ್ ಬೈಯಿಂಗ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.